ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವಂತಹ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇಂದು ಭಾರತ ಟಾಸ್ ಅನ್ನು ಜಯಗಳಿಸಿ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಹೌದು, ಇಲ್ಲಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಾಸ್ ಜಯಗಳಿಸಿ ನಾಯಕ ಕೊಹ್ಲಿ ಅವರು ಮೊದಲ ಬ್ಯಾಟ್ ಮಾಡುವ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಭಾರತ ತಂಡದಲ್ಲಿ ಆಡ್ತಿರುವಂಥ 11ರ ಬಳಗದಲ್ಲಿ ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ. ಚೆನ್ನೈನ ಆರಂಭಿಕ ಅಭಿನವ್ ಮುಕುಂದ್ ಅವರು ಗಾಯಗೊಂಡಿರುವ ಮುರಳಿ ವಿಜಯ್ ಅವರ ಬದಲಿಗೆ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಅಭಿನವ್ ಮುಕುಂದ್ ಅವರು ಬರೋಬ್ಬರಿ 5.5 ವರ್ಷಗಳ ಬಳಿಕ ಒಂದು ಟೀಮ್ ಇಂಡಿಯಾದಲ್ಲಿ ಆಡ್ತಿರುವಂಥದ್ದು. ಇಂಗ್ಲೆಂಡ್ ವಿರುದ್ಧ ಕಳೆದ ವರ್ಷ ಡಿಸೆಂಬರ್ನಲ್ಲಿ ತ್ರಿಶತಕವನ್ನು ಬಾರಿಸಿದಂಥ ಕನ್ನಡಿಗ ಕರುಣ್ ನಾಯರ್ ಅವರು ಜಯಂತ್ ಯಾದವ್ ಬದಲಿಗೆ 11ರ ಬಳಗದಲ್ಲಿ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮುರಳಿ ವಿಜಯ್ ಮತ್ತು ರಾಹುಲ್ ಅವರು ಈ ಪುಣೆ ಟೆಸ್ಟ್ನಲ್ಲಿ ಒಂದು ಫೀಲ್ಡಿಂಗ್ ವೇಳೆ ಒಂದು ಭುಜದ ನೋವಿಗೆ ಒಳಗಾಗಿದ್ದರು. ಆದರೆ KL ರಾಹುಲ್ ಅವರು ಸರಿಯಾದ ಒಂದು ಸಮಯಕ್ಕೆ ಚೇತರಿಸಿಕೊಂಡ್ರೆ ವಿಜಯ್ ಅವರು ಇನ್ನೂ ಫಿಟ್ನೆಸ್ಸಲ್ಲಿ ಇಲ್ಲದ ಕಾರಣ ಈ ಒಂದು ಮುಕುಂದ್ ಅವರಿಗೆ ಒಂದು ಸ್ಥಾನವನ್ನು ಈ ಟೆಸ್ಟ್ನಲ್ಲಿ ನೀಡಲಾಗಿದೆ. ಸದ್ಯಕ್ಕೆ ಭಾರತ 1 ವಿಕೆಟ್ನ ಕಳೆದುಕೊಂಡು 36 ರನ್ಗಳನ್ನು ಬಾರಿಸಿದೆ, ಅದು 15.2 ಓವರ್ಗಳಲ್ಲಿ. ಸದ್ಯಕ್ಕೆ KL ರಾಹುಲ್ ಮತ್ತು ಚೇತೇಶ್ವರ ಪೂಜಾರ ಅವರೊಂದು ಕ್ರೀಸ್ನಲ್ಲಿ ಆಡ್ತಾ ಇದ್ದಾರೆ. ಏನನ್ಸುತ್ತೆ ಈ ಒಂದು ದಿನದಂತ್ಯಕ್ಕೆ ಭಾರತ ಯಾವ ಒಂದು ರನ್ನ ಗುರಿಯನ್ನು ಸಾಧಿಸುತ್ತೆ? ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.